ನೋಡಿ, ಮೋದಿಯ ಒಂದು ರಣತಂತ್ರ, ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿದೆ. ಭಾರತ ಮತ್ತು ಶ್ರೀಲಂಕಾ ಇವತ್ತು ಮಹತ್ವಾಕಾಂಕ್ಷಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ರಕ್ಷಣಾ ಒಪ್ಪಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ದೇಶ ನಾಯಕಿಯವರು ಸಹಿಯನ್ನು ಹಾಕಿದ್ದಾರೆ. ಭಾರತ ವಿರೋಧಿ ಕೆಲಸಕ್ಕೆ ಲಂಕೆ ಬಳಕೆ ಆಗಲ್ಲ. ಇಲ್ಲೊಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳಬೇಕು. ಚೀನಾ ಏನ್ ಮಾಡ್ತಾ ಇತ್ತು ಅಂತಂದ್ರೆ, ಈ ಪರ್ಲ್ ಅಂತ ಕರೀತಾರೆ. ನಮ್ಮ ಭಾರತದ ಕೆಳಭಾಗದಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಿಮಗೆ ಗೊತ್ತಾಗುತ್ತೆ. ಪರ್ಲ್ ಅಂತಂದ್ರೆ ಈ ಶ್ರೀಲಂಕಾದ ಅಮ್ಮನ್ ಬಟೂಟ, ಜೊತೆಗೆ ಆಫ್ರಿಕಾದಲ್ಲಿರುವಂತಹ ದಿಬೋಚಿ, ಈ ಜಾಗಗಳಲ್ಲಿ ತನ್ನ ನೆಲೆಯನ್ನ ಸ್ಥಾಪಿಸಿಕೊಳ್ಳೋದಕ್ಕೆ, ಅಂದ್ರೆ ಆರ್ಮಿ ಬೇಸ್ ಅನ್ನ ಮಾಡಿಕೊಳ್ಳೋದಕ್ಕೆ ಚೀನಾ ಮುಂದಾಗ್ತಾ ಇರುತ್ತೆ. ಇದೆಲ್ಲರೂ ಕೂಡ ಗೊತ್ತಿದೆ ವಿಚಾರ. ಜೊತೆಗೆ ಚೀನಾ ಹೇಗ್ ಮಾಡುತ್ತೆ ಅಂತಂದ್ರೆ, ಒಂದು ದೇಶ ಯಾವ್ದಾದ್ರು ಬಡತನದಲ್ಲಿ ಸಿಲುಕಿಕೊಂಡಿದೆ ಅಂತಂದ್ರೆ, ಅಥವಾ ಆ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಂದ್ರೆ, ಆ ದೇಶದೊಂದಿಗೆ ಒಂದು ಒಪ್ಪಂದ ಮಾಡ್ಕೊಳ್ಳೋದು. ದುಡ್ಡನ್ನು ನಾವು ಕೊಡ್ತೀವಿ, ಇಷ್ಟು ವರ್ಷಕ್ಕೆ ನಮಗೆ ಈ ಒಂದು ಜಾಗವನ್ನು ನಮಗೆ ಲೀಸ್ ಕೊಡಿ ಅಂತ ಹೇಳುತ್ತೆ. ಈಗ ದುಡ್ಡು ಇಲ್ದಿರೋ ನಂತರ ದುಡ್ಡು ಕೊಡ್ತೀವಿ, ಲೀಸ್ ಕೊಡ್ತೀವಿ ಅಂತಂದ್ರೆ ಯಾರು ತಾನೇ ಬೇಡ ಅಂತಾರೆ? ಆಯ್ತು ಅಂತ ಒಪ್ಕೊಳ್ತಾರೆ. ಹಾಗೆ ಅಂಬನ್ ಬಟೂಟ ಜಾಗವನ್ನ ಚೀನಾ ಲೀಸ್ ಪಡೆದುಕೊಳ್ಳುತ್ತೆ. ಲೀಸ್ ತಗೊಂಡಾಗ ಏನ್ ಮಾಡುತ್ತೆ, ಮತ್ತೊಂದು ಡಿಮ್ಯಾಂಡ್ ಅನ್ನ ಇಡುತ್ತೆ. ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದ್ರೆ ಚೀನಾದಿಂದಲೇ ನೀವು ಇಕ್ವಿಪ್ಮೆಂಟ್ ಅನ್ನು ತರಬೇಕು, ಚೀನಾದ ಕೆಲಸಗಾರರನ್ನೇ ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ. ಅಂದ್ರೆ ದುಡ್ಡನ್ನು ಕೊಟ್ಟು ದುಡ್ಡನ್ನ ಕಿತ್ಕೊಳ್ಳೋದು, ಆ ಜಾಗವನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು. ಸೊ ಈಗ ಭಾರತವನ್ನ ಸುತ್ತುವರಿಯುವಂತ ಪ್ಲಾನ್ ಅನ್ನ ಮಾಡ್ಕೊಂಡ್ ಬರ್ತಾ ಇತ್ತು ಚೀನಾ. ಒಂದು ಅಮ್ಮನ್ ಬಟೋಟ, ದಿಬೋಚಿ ಅನ್ನೋ ಜಾಗ, ಇದು ದೊಡ್ಡ ವಿಚಾರಣೆ ಇದೆ. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಮೋದಿ ಅವರು ಮುಂದಾಗ್ತಿದ್ದಾರೆ ಒಂದೊಂದಾಗಿ. ಸೊ ಇದು ಆಕ್ಚುಲಿ ವಿಚಾರ. ಟ್ರಂಕೋಮಲ್ಲಿ ಎನರ್ಜಿ ಹಬ್ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಶ್ರೀಲಂಕಾದ ಪೂರ್ವ ಭಾಗದಲ್ಲಿ ಅಭಿವೃದ್ಧಿಗೆ ಒತ್ತನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನ ಹಂಚಿಕೆಗೆ ಭಾರತ ತೀರ್ಮಾನ ಕೂಡ ಮಾಡಿದೆ. ಆರೋಗ್ಯ, ವ್ಯಾಪಾರ, ಗ್ರಾಮೀಣಾಭಿವೃದ್ಧಿಗೂ ಕೂಡ ಒತ್ತನ್ನು ಕೊಡೋದಕ್ಕೆ ಮೋದಿ ಮತ್ತು ಭಾರತ ಮತ್ತು ಶ್ರೀಲಂಕಾ ಮುಂದಾಗಿರುವಂತದ್ದು. ಮಹತ್ವವನ್ನು ಪಡೆದುಕೊಂಡಂತ ಈ ಒಂದು ಭೇಟಿ, ಭಾರಿ ಆರ್ಥಿಕ ಬಿಕ್ಕಟ್ಟಿನಿಂದ ಶ್ರೀಲಂಕಾ ತತ್ತರಿಸಿ ಹೋಗಿತ್ತು. 3 ವರ್ಷದ ಹಿಂದೆ $4.5 ಬಿಲಿಯನ್ ಸಹಾಯವನ್ನು ಕೂಡ ಮಾಡಲಾಗಿತ್ತು. ನಮೋ ಶ್ರೀಲಂಕಾ ಪ್ರವಾಸ ಚೀನಾಗೆ ಈಗ ಚಿಂತೆ ಶುರುವಾಗಿದೆ. ಈ ಹಂಬನ್ ಬಟೋಟ ಎಲ್ಲಿ ಭಾರತ ತನ್ನದಾಗಿ ಮಾಡಿಕೊಂಡು ಬಿಡುತ್ತೋ ಅಂತೇಳಿ ಗೊತ್ತಿಲ್ಲ, ಮುಂದೇನಾಗುತ್ತೋ ಅಂತೇಳಿ. ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡೋದಕ್ಕೆ ಮೋದಿ ಅವರು ಕೂಡ ಮುಂದಾಗಿದ್ದಾರೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಮೋದಿಯ ಒಂದು ರಣತಂತ್ರ, ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿದೆ. ಭಾರತ ಮತ್ತು ಶ್ರೀಲಂಕಾ ಇವತ್ತು ಮಹತ್ವಾಕಾಂಕ್ಷಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ರಕ್ಷಣಾ ಒಪ್ಪಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ದೇಶ ನಾಯಕಿಯವರು ಸಹಿಯನ್ನು ಹಾಕಿದ್ದಾರೆ. ಭಾರತ ವಿರೋಧಿ ಕೆಲಸಕ್ಕೆ ಲಂಕೆ ಬಳಕೆ ಆಗಲ್ಲ. ಇಲ್ಲೊಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳಬೇಕು. ಚೀನಾ ಏನ್ ಮಾಡ್ತಾ ಇತ್ತು ಅಂತಂದ್ರೆ, ಈ ಪರ್ಲ್ ಅಂತ ಕರೀತಾರೆ. ನಮ್ಮ ಭಾರತದ ಕೆಳಭಾಗದಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಿಮಗೆ ಗೊತ್ತಾಗುತ್ತೆ. ಪರ್ಲ್ ಅಂತಂದ್ರೆ ಈ ಶ್ರೀಲಂಕಾದ ಅಮ್ಮನ್ ಬಟೂಟ, ಜೊತೆಗೆ ಆಫ್ರಿಕಾದಲ್ಲಿರುವಂತಹ ದಿಬೋಚಿ, ಈ ಜಾಗಗಳಲ್ಲಿ ತನ್ನ ನೆಲೆಯನ್ನ ಸ್ಥಾಪಿಸಿಕೊಳ್ಳೋದಕ್ಕೆ, ಅಂದ್ರೆ ಆರ್ಮಿ ಬೇಸ್ ಅನ್ನ ಮಾಡಿಕೊಳ್ಳೋದಕ್ಕೆ ಚೀನಾ ಮುಂದಾಗ್ತಾ ಇರುತ್ತೆ. ಇದೆಲ್ಲರೂ ಕೂಡ ಗೊತ್ತಿದೆ ವಿಚಾರ. ಜೊತೆಗೆ ಚೀನಾ ಹೇಗ್ ಮಾಡುತ್ತೆ ಅಂತಂದ್ರೆ, ಒಂದು ದೇಶ ಯಾವ್ದಾದ್ರು ಬಡತನದಲ್ಲಿ ಸಿಲುಕಿಕೊಂಡಿದೆ ಅಂತಂದ್ರೆ, ಅಥವಾ ಆ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಂದ್ರೆ, ಆ ದೇಶದೊಂದಿಗೆ ಒಂದು ಒಪ್ಪಂದ ಮಾಡ್ಕೊಳ್ಳೋದು. ದುಡ್ಡನ್ನು ನಾವು ಕೊಡ್ತೀವಿ, ಇಷ್ಟು ವರ್ಷಕ್ಕೆ ನಮಗೆ ಈ ಒಂದು ಜಾಗವನ್ನು ನಮಗೆ ಲೀಸ್ ಕೊಡಿ ಅಂತ ಹೇಳುತ್ತೆ. ಈಗ ದುಡ್ಡು ಇಲ್ದಿರೋ ನಂತರ ದುಡ್ಡು ಕೊಡ್ತೀವಿ, ಲೀಸ್ ಕೊಡ್ತೀವಿ ಅಂತಂದ್ರೆ ಯಾರು ತಾನೇ ಬೇಡ ಅಂತಾರೆ? ಆಯ್ತು ಅಂತ ಒಪ್ಕೊಳ್ತಾರೆ. ಹಾಗೆ ಅಂಬನ್ ಬಟೂಟ ಜಾಗವನ್ನ ಚೀನಾ ಲೀಸ್ ಪಡೆದುಕೊಳ್ಳುತ್ತೆ. ಲೀಸ್ ತಗೊಂಡಾಗ ಏನ್ ಮಾಡುತ್ತೆ, ಮತ್ತೊಂದು ಡಿಮ್ಯಾಂಡ್ ಅನ್ನ ಇಡುತ್ತೆ. ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದ್ರೆ ಚೀನಾದಿಂದಲೇ ನೀವು ಇಕ್ವಿಪ್ಮೆಂಟ್ ಅನ್ನು ತರಬೇಕು, ಚೀನಾದ ಕೆಲಸಗಾರರನ್ನೇ ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ. ಅಂದ್ರೆ ದುಡ್ಡನ್ನು ಕೊಟ್ಟು ದುಡ್ಡನ್ನ ಕಿತ್ಕೊಳ್ಳೋದು, ಆ ಜಾಗವನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು. ಸೊ ಈಗ ಭಾರತವನ್ನ ಸುತ್ತುವರಿಯುವಂತ ಪ್ಲಾನ್ ಅನ್ನ ಮಾಡ್ಕೊಂಡ್ ಬರ್ತಾ ಇತ್ತು ಚೀನಾ. ಒಂದು ಅಮ್ಮನ್ ಬಟೋಟ, ದಿಬೋಚಿ ಅನ್ನೋ ಜಾಗ, ಇದು ದೊಡ್ಡ ವಿಚಾರಣೆ ಇದೆ. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಮೋದಿ ಅವರು ಮುಂದಾಗ್ತಿದ್ದಾರೆ ಒಂದೊಂದಾಗಿ. ಸೊ ಇದು ಆಕ್ಚುಲಿ ವಿಚಾರ. ಟ್ರಂಕೋಮಲ್ಲಿ ಎನರ್ಜಿ ಹಬ್ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಶ್ರೀಲಂಕಾದ ಪೂರ್ವ ಭಾಗದಲ್ಲಿ ಅಭಿವೃದ್ಧಿಗೆ ಒತ್ತನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನ ಹಂಚಿಕೆಗೆ ಭಾರತ ತೀರ್ಮಾನ ಕೂಡ ಮಾಡಿದೆ. ಆರೋಗ್ಯ, ವ್ಯಾಪಾರ, ಗ್ರಾಮೀಣಾಭಿವೃದ್ಧಿಗೂ ಕೂಡ ಒತ್ತನ್ನು ಕೊಡೋದಕ್ಕೆ ಮೋದಿ ಮತ್ತು ಭಾರತ ಮತ್ತು ಶ್ರೀಲಂಕಾ ಮುಂದಾಗಿರುವಂತದ್ದು. ಮಹತ್ವವನ್ನು ಪಡೆದುಕೊಂಡಂತ ಈ ಒಂದು ಭೇಟಿ,
ಭಾರಿ ಆರ್ಥಿಕ ಬಿಕ್ಕಟ್ಟಿನಿಂದ ಶ್ರೀಲಂಕಾ ತತ್ತರಿಸಿ ಹೋಗಿತ್ತು. 3 ವರ್ಷದ ಹಿಂದೆ $4.5 ಬಿಲಿಯನ್ ಸಹಾಯವನ್ನು ಕೂಡ ಮಾಡಲಾಗಿತ್ತು. ನಮೋ ಶ್ರೀಲಂಕಾ ಪ್ರವಾಸ ಚೀನಾಗೆ ಈಗ ಚಿಂತೆ ಶುರುವಾಗಿದೆ. ಈ ಹಂಬನ್ ಬಟೋಟ ಇಲ್ಲಿ ಭಾರತ ತನ್ನದಾಗಿ ಮಾಡಿಕೊಂಡು ಬಿಡುತ್ತೋ ಅಂತೇಳಿ ಗೊತ್ತಿಲ್ಲ, ಮುಂದೇನಾಗುತ್ತೋ ಅಂತೇಳಿ. ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡೋದಕ್ಕೆ ಮೋದಿ ಅವರು ಕೂಡ ಮುಂದೆ ಆಗಿದ್ದಾರೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಮೋದಿಯ ಒಂದು ರಣತಂತ್ರ, ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿದೆ. ಭಾರತ ಮತ್ತು ಶ್ರೀಲಂಕಾ ಇವತ್ತು ಮಹತ್ವಾಕಾಂಕ್ಷಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದೆ. ರಕ್ಷಣಾ ಒಪ್ಪಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ದೇಶ ನಾಯಕಿಯವರು ಸಹಿಯನ್ನ ಹಾಕಿದ್ದಾರೆ. ಭಾರತ ವಿರೋಧಿ ಕೆಲಸಕ್ಕೆ ಲಂಕೆ ಬಳಕೆ ಆಗಲ್ಲ. ಇಲ್ಲೊಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳಬೇಕು. ಚೀನಾ ಏನ್ ಮಾಡ್ತಾ ಇತ್ತು ಅಂತಂದ್ರೆ, ಈ ಪರ್ಲ್ ಅಂತ ಕರೀತಾರೆ. ನಮ್ಮ ಭಾರತದ ಕೆಳಭಾಗದಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಿಮಗೆ ಗೊತ್ತಾಗುತ್ತೆ. ಪರ್ಲ್ ಅಂತಂದ್ರೆ ಈ ಶ್ರೀಲಂಕಾದ ಹಮ್ಮನ್ ಬಟೋಟ, ಜೊತೆಗೆ ಆಫ್ರಿಕಾದಲ್ಲಿರುವಂತಹ ಡಿಬೋಚಿ, ಈ ಜಾಗಗಳಲ್ಲಿ ತನ್ನ ನೆಲೆಯನ್ನ ಸ್ಥಾಪಿಸಿಕೊಳ್ಳೋದಕ್ಕೆ, ಅಂದ್ರೆ ಆರ್ಮಿ ಬೇಸ್ ಅನ್ನ ಮಾಡಿಕೊಳ್ಳೋದಕ್ಕೆ ಚೀನಾ ಮುಂದಾಗ್ತಾ ಇರುತ್ತೆ. ಇದೆಲ್ಲರಿಗೂ ಕೂಡ ಗೊತ್ತಿದೆ ವಿಚಾರ. ಜೊತೆಗೆ ಚೀನಾ ಹೇಗ್ ಮಾಡುತ್ತೆ ಅಂತಂದ್ರೆ, ಒಂದು ದೇಶ ಯಾವ್ದಾದ್ರು ಬಡತನದಲ್ಲಿ ಸಿಲುಕಿಕೊಂಡಿದೆ ಅಂತಂದ್ರೆ, ಅಥವಾ ಆ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಂದ್ರೆ, ಆ ದೇಶದೊಂದಿಗೆ ಒಂದು ಒಪ್ಪಂದ ಮಾಡ್ಕೊಳ್ಳೋದು. ದುಡ್ಡನ್ನು ನಾವು ಕೊಡ್ತೀವಿ, ಇಷ್ಟು ವರ್ಷಕ್ಕೆ ನಮಗೆ ಈ ಒಂದು ಜಾಗವನ್ನು ನಮಗೆ ಲೀಸ್ ಕೊಡಿ ಅಂತ ಹೇಳುತ್ತೆ. ಈಗ ದುಡ್ಡು ಇಲ್ದಿರೋ ಹತ್ರ ದುಡ್ಡು ಕೊಡ್ತೀವಿ, ಲೀಸ್ ಕೊಡ್ತೀವಿ ಅಂತಂದ್ರೆ ಯಾರು ತಾನೇ ಬೇಡ ಅಂತಾರೆ? ಆಯ್ತು ಅಂತ ಒಪ್ಕೊಳ್ತಾರೆ. ಹಾಗೆ ಹಂಬನ್ ಬಟೋಟ ಜಾಗವನ್ನ ಚೀನಾ ಲೀಸ್ ಪಡೆದುಕೊಳ್ಳುತ್ತೆ. ಲೀಸ್ ತಗೊಂಡಾಗ ಏನ್ ಮಾಡುತ್ತೆ, ಮತ್ತೊಂದು ಡಿಮ್ಯಾಂಡ್ ಅನ್ನ ಇಡುತ್ತೆ. ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದ್ರೆ ಚೀನಾದಿಂದಲೇ ನೀವು ಇಕ್ವಿಪ್ಮೆಂಟ್ ಅನ್ನು ತರಬೇಕು, ಚೀನಾದ ಕೆಲಸಗಾರರನ್ನ ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ. ಅಂದ್ರೆ ದುಡ್ಡನ್ನು ಕೊಟ್ಟು ದುಡ್ಡನ್ನ ಕಿತ್ಕೊಳ್ಳೋದು, ಆ ಜಾಗವನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು. ಸೊ ಈಗ ಭಾರತವನ್ನ ಸುತ್ತುವರಿಯುವಂತ ಪ್ಲಾನ್ ಅನ್ನ ಮಾಡ್ಕೊಂಡ್ ಬರ್ತಾ ಇತ್ತು ಚೀನಾ. ಒಂದು ಹಂಬನ್ ಬಟೋಟ, ಡಿಬೋಚಿ ಅನ್ನೋ ಜಾಗ, ಇದು ದೊಡ್ಡ ವಿಚಾರಣೆ ಇದೆ. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಮೋದಿ ಅವರು ಮುಂದಾಗ್ತಿದ್ದಾರೆ ಒಂದೊಂದಾಗಿ. ಸೊ ಇದು ಆಕ್ಚುಲಿ ವಿಚಾರ. ಟ್ರಂಕೋಮಲ್ಲಿ ಎನರ್ಜಿ ಹಬ್ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಶ್ರೀಲಂಕಾದ ಪೂರ್ವ ಭಾಗದಲ್ಲಿ ಅಭಿವೃದ್ಧಿಗೆ ಒತ್ತನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನ ಹಂಚಿಕೆಗೆ ಭಾರತ ತೀರ್ಮಾನ ಕೂಡ ಮಾಡಿದೆ. ಆರೋಗ್ಯ, ವ್ಯಾಪಾರ, ಗ್ರಾಮೀಣಾಭಿವೃದ್ಧಿಗೂ ಕೂಡ ಒತ್ತನ್ನು ಕೊಡೋದಕ್ಕೆ ಮೋದಿ ಮತ್ತು ಭಾರತ ಮತ್ತು ಶ್ರೀಲಂಕಾ ಮುಂದಾಗಿರುವಂತದ್ದು ಮಹತ್ವವನ್ನು ಪಡೆದುಕೊಂಡಂತ ಈ ಒಂದು ಭೇಟಿ. ಭಾರಿ ಆರ್ಥಿಕ ಬಿಕ್ಕಟ್ಟಿನಿಂದ ಶ್ರೀಲಂಕಾ ತತ್ತರಿಸಿ ಹೋಗಿತ್ತು. 3 ವರ್ಷದ ಹಿಂದೆ $4.5 ಬಿಲಿಯನ್ ಸಹಾಯವನ್ನು ಕೂಡ ಮಾಡಲಾಗಿತ್ತು. ನಮೋ ಶ್ರೀಲಂಕಾ ಪ್ರವಾಸ ಚೀನಾಗೆ ಈಗ ಚಿಂತೆ ಶುರುವಾಗಿದೆ. ಈ ಹಂಬನ್ ಬಟೋಟ ಇಲ್ಲಿ ಭಾರತ ತನ್ನದಾಗಿ ಮಾಡಿಕೊಂಡು ಬಿಡುತ್ತೋ ಅಂತೇಳಿ ಗೊತ್ತಿಲ್ಲ, ಮುಂದೇನಾಗುತ್ತೋ ಅಂತೇಳಿ. ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡೋದಕ್ಕೆ ಮೋದಿ ಅವರು ಕೂಡ ಮುಂದೆ ಆಗಿದ್ದಾರೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಮೋದಿಯ ಒಂದು ರಣತಂತ್ರ, ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿದೆ. ಭಾರತ ಮತ್ತು ಶ್ರೀಲಂಕಾ ಇವತ್ತು ಮಹತ್ವಾಕಾಂಕ್ಷಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದೆ. ರಕ್ಷಣಾ ಒಪ್ಪಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ದೇಶ ನಾಯಕಿಯವರು ಸಹಿಯನ್ನ ಹಾಕಿದ್ದಾರೆ. ಭಾರತ ವಿರೋಧಿ ಕೆಲಸಕ್ಕೆ ಲಂಕೆ ಬಳಕೆ ಆಗಲ್ಲ. ಇಲ್ಲೊಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳಬೇಕು.